ಹಾಗೂ ಬಿಜೆಪಿ ನಡುವೆ ಕೋಗಿಲು ಸಂಘರ್ಷ ಮುಂದುವರೆದಿದೆ. ಅಕ್ರಮ ವಲಸಿಗರಿಗೆ ಪುನರ್ವಸತಿ ಕಲ್ಪಿಸುವುದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇವತ್ತು ಕೋಗಿಲು ಲೇಔಟ್ ಸ್ಥಳಕ್ಕೆ ಬಿಜೆಪಿ ನಿಯೋಗದಿಂದ ಭೇಟಿ ನೀಡಲಿದ್ದಾರೆ. ಸರ್ಕಾರ ಹಾಗೂ ಬಿಜೆಪಿ ನಡುವೆ ಕೋಗಿಲು ಸಂಘರ್ಷ ಮುಂದುವರೆದಿದೆ. ಅಕ್ರಮ ವಲಸಿಗರಿಗೆ ಪುನರ್ವಸತಿಯನ್ನ ಕಲ್ಪಿಸುವುದಕ್ಕೆ ವಿರೋಧ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಇವತ್ತು ಕೋಗಿಲು ಲೇಔಟ್ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡಲಿದೆ. ಬಿಜೆಪಿ ನಾಯಕರು ಇವತ್ತು ಭೇಟಿಯನ್ನ ನೀಡುತ್ತಾರೆ. ವಿಜಯೇಂದ್ರ ನಿಯೋಜಿಸಿರೋ ಸತ್ಯ ಸಂಶೋಧನಾ ತಂಡ, ಈ ತಂಡದಿಂದ ಇವತ್ತು ಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಅಕ್ರಮ ವಲಸಿಗರ ಮೂಲ ದಾಖಲೆಗಳ ಪರಿಶೀಲನೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಶಾಸಕ ಎಸ್ಆರ್ ವಿಶ್ವನಾಥ್ ತಂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದ ಸತ್ಯ ಸಂಶೋಧನಾ ತಂಡ ಇವತ್ತು ಭೇಟಿಯನ್ನ ನೀಡಲಿದೆ. ಕೋಗಿಲು ಲೇಔಟ್ ಪ್ರಕರಣ ಏನಿದೆ, ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಯಾಗಿತ್ತು. ಅಲ್ಲಿ ಏನು ಮನೆಗಳನ್ನು ತೆರವು ಮಾಡಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈಗಾಗಲೇ ಕೇರಳ ಮುಖ್ಯಮಂತ್ರಿಯವರು ಕೂಡ ರಿಯಾಕ್ಟ್ ಮಾಡಿ, ಅಂದರೆ ಕೇರಳ ಮುಖ್ಯಮಂತ್ರಿಯವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕುವ ಮೂಲಕ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ರೀತಿ ಏಕಾಏಕಿಯಾಗಿ ಅವರ ಮನೆಗಳನ್ನು ತೆರವು ಮಾಡೋದ್ರಿಂದ ಅವರು ಎಲ್ಲಿಗೆ ಹೋಗಬೇಕು? ಹೆಂಡತಿ ಮಕ್ಕಳು ಇದ್ದಾರೆ, ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಈ ಚಳಿಲಿ ಅವರೆಲ್ಲ ಎಲ್ಲಿಗೆ ಹೋಗಬೇಕು? ಕರ್ನಾಟಕದಲ್ಲೂ ಕೂಡ ಬುಲ್ಡೋಸರ್ ಸರ್ಕಾರವನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಿ ಕೇರಳ ಮುಖ್ಯಮಂತ್ರಿಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಈಗಾಗಲೇ ರಿಯಾಕ್ಟ್ ಮಾಡಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸತ್ಯಾಸತ್ಯತೆ ಏನು ಅನ್ನೋದನ್ನ ತಿಳ್ಕೊಂಡು ಮಾತನಾಡಬೇಕು. ಸುಮ್ಮನೆ ನಮ್ಮ ರಾಜ್ಯದ ಬಗ್ಗೆ ಮಾತನಾಡುವಂತಹ ನೈತಿಕತೆ ಯಾರಿಗೂ ಕೂಡ ಇಲ್ಲ. ಅದು ಘನತ್ಯಾಜ್ಯ ವಿಲೇವಾರಿಗೆ ಇಟ್ಟಿದ್ದಂತಹ ಸ್ಥಳ, ಸರ್ಕಾರದ ಜಾಗ. ಅಲ್ಲಿ ಅವರು ಮನೆಗಳನ್ನ ನಿರ್ಮಿಸಿಕೊಂಡು ಶೆಡ್ಗಳನ್ನ ಹಾಕಿಸ್ಕೊಂಡು ವಾಸ ಮಾಡ್ತಿದ್ದಾರೆ. ಈಗಾಗಲೇ ನಾವು ನೋಟಿಸ್ ಕೊಟ್ಟಿದ್ವಿ. ಅದಾದ ಬಳಿಕ ನಾವು ಈ ರೀತಿ ಮಾಡಿರೋದು, ಅವರಿಗೆ ಒಂದು ಬದಲಿ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಒಂದು ಭರವಸೆಯನ್ನ ನೀಡಿದ್ರು. ಅದಾದ ಬಳಿಕ ಬಿಜೆಪಿಯಿಂದಲೂ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಅಕ್ರಮವಾಗಿ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರಿ, ಅದಾದ ಮೇಲೂ ನೀವ್ ಯಾಕೆ ಮನೆಯನ್ನ ಕಲ್ಪಿಸ್ತಾ ಇದ್ದೀರಾ ಸರ್ಕಾರದಿಂದ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಾಕಷ್ಟು ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಜೊತೆಗೆ ಇದೇ ತಿಂಗಳು ಒಂದು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಅದರ ಬೆನ್ನಲ್ಲೇ ಇದೀಗ ಅಲ್ಲಿಗೆ ಕೋಗಿಲು ಲೇಔಟ್ ಸ್ಥಳಕ್ಕೆ ಬಿಜೆಪಿ ನಿಯೋಗದಿಂದ ಭೇಟಿಯನ್ನ ನೀಡಲಿದ್ದಾರೆ. ಸ್ಥಳ ಪರಿಶೀಲನೆಯನ್ನ ಕೂಡ ನಡೆಸ್ತಾರೆ. ಅಂದ್ರೆ ಯಾರ್ಯಾರು ಅಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರು, ಹೀಗೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಇವತ್ತು ಪರಿಶೀಲನೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ.